ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ, ಆಲ್ರೆಡಿ 2024ರ ಒಂದು ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ದಿನಾಂಕ 24/11/2024ರಂದು ನಡೆದಿತ್ತು. ಜೊತೆಗೆ ಅದರ ಕೀ ಉತ್ತರಗಳನ್ನು ಕೂಡ ಆದಷ್ಟು ಬೇಗನೆ ಪ್ರಕಟ ಮಾಡಿದರು. ಸೊ ಆಲ್ರೆಡಿ ಕೀ ಉತ್ತರಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಜೊತೆಗೆ ಅದರ ಒಂದು ಅಬ್ಜೆಕ್ಷನ್ ಹಾಕೋದಕ್ಕೂ ಕೂಡ ನಿಮಗೆ ಸಮಯಾವಕಾಶವನ್ನು ಕೊಟ್ಟಿದ್ದರು. ಸೊ ಅದು ಕೂಡ ಅಂತ್ಯವಾಗಿದೆ. ಸೊ ಹಾಗಾದರೆ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು, ಅಂತಿಮ ಕೀ ಉತ್ತರಗಳು ಯಾವಾಗ ಬರ್ಬೋದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಾವಿಲ್ಲಿ ಮಾಡ್ತಾ ಬಂದಾಗ, ಸೊ 2023ರ ಒಂದು ಕೆಸೆಟ್ ಪರೀಕ್ಷೆಯ ಕ್ಯಾಲೆಂಡರ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ, ಸುಮಾರು 7 ತಿಂಗಳ ಕಾಲ ಈ ಒಂದು ಪ್ರೊಸೆಸನ್ನು ಮುಗಿಸೋದಕ್ಕೆ KA ತೆಗೆದುಕೊಂಡಂತಹ ಸಮಯವಾಗಿತ್ತು. ಸೊ 13/1/2024ರಂದು ಪರೀಕ್ಷೆ ನಡೆದು ಸುಮಾರು 11/7/2024ರಂದು ದಾಖಲಾತಿ ಪರಿಶೀಲನೆಗೆ ಕರೆದಿದ್ರು. ಒಟ್ಟಾರೆ 7 ತಿಂಗಳ ಕಾಲ KA ಈ ಒಂದು ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು. ಜೊತೆಗೆ ಇವಾಗ ಆಲ್ರೆಡಿ ಕೀ ಉತ್ತರಗಳನ್ನು ಕೂಡ ಆದಷ್ಟು ಬೇಗನೆ ಪ್ರಕಟ ಮಾಡಿದೆ. ಸೊ ನಿಮ್ಮ ಒಂದು ಕೆಸೆಟ್ನ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಮಾರ್ಚ್ವರೆಗೂ ಕೂಡ ಬರುವಂತಹ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ. ಸೊ ಲಾಸ್ಟ್ 2023ರಲ್ಲಿ ಟೋಟಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರ ಸಂಖ್ಯೆ ಬಂದ್ಬಿಟ್ಟು 1,17,303 ಜನ ಅರ್ಜಿ ಸಲ್ಲಿಸಿದ್ರು. ಜೊತೆಗೆ 95,701 ಜನ ಸೊ ಆ ಪರೀಕ್ಷೆಯನ್ನು ಕೂಡ ತಗೊಂಡಿದ್ರು. ಜೊತೆಗೆ 6,675 ಜನ ಕ್ವಾಲಿಫೈ ಆಗಿದ್ರು. ಅಂದರೆ ಲಾಸ್ಟ್ ಟೈಮ್ ಹಿಡಿದಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ಎಷ್ಟು ಅಂತಂದರೆ 7.01%. ಸೊ ಲಾಸ್ಟ್ ಟೈಮ್ ಕ್ವಾಲಿಫೈ ಒಂದು ಪರ್ಸೆಂಟೇಜನ್ನು ಕೊಟ್ಟಿದ್ದರು. ಅಂದರೆ ಸೊ ಟೋಟಲಿ 6% ಕೊಡಬೇಕು ಅಂತೇಳಿ ರೂಲ್ಸ್ ಇದ್ದರೂ ಕೂಡ 7.01%ಅನ್ನು ಲಾಸ್ಟ್ ಟೈಮ್ ಏನು ಮಾಡಿದರು ಅಂತಂದರೆ ಕೆಸೆಟ್ ಅರ್ಹತೆಗೆ ಪರ್ಸೆಂಟೇಜನ್ನು ನಿಗದಿ ಮಾಡಿದರು. ಸೊ ಹಾಗಾದರೆ ಇಲ್ಲಿ ನಿಮ್ಮ ಒಂದು ಕೆಟಗರಿ ವೈಸ್ ಏನಾಗಿದೆ ಅಂತಂದರೆ ಡಿವೈಡೇಷನನ್ನು ಮಾಡಿಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಏನಾಗಿತ್ತು ಅಂತಂದರೆ 6,675 ಜನ ವಿವಿಧ ಕೆಟಗರಿಯಲ್ಲಿ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ರು ಸ್ನೇಹಿತರೆ. ಸೊ ಹಾಗಾಗಿ 7.01 ಆಗಿತ್ತು. ಲಾಸ್ಟ್ ಟೈಮ್ ಏನು 7.01 ಕೊಟ್ಟಿದ್ರಲ್ಲ, ಇದು ಟೈಮ್ ಅದೇ ಥರ ಮಾಡ್ತಾರಾ ಅಥವಾ ಏನಾದರೂ 6%ಗೆ ಕೊಡ್ತಾರಾ ಅನ್ನೋದನ್ನು ನಾವಿನ್ನೂ ಕೂಡ ಕಾದು ನೋಡಬೇಕಾಗ್ತದೆ. ಸೊ ಹಾಗಾದರೆ ಲಾಸ್ಟ್ ಟೈಮದ್ದು ಒಂದು ರಿಸಲ್ಟನ್ನು ನೋಡಿದ ತಕ್ಷಣ ನಮಗೆ ಈ ಬಾರಿಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಬಂದಾಗ ಸ್ನೇಹಿತರೆ, ಸೊ ಹಾಗಾದರೆ ಈ ಬಾರಿಯ ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದವರ ಒಂದು ಸಂಖ್ಯೆಯನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, 1,05,000 ಜನ ಈ ಬಾರಿ ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರ್ತಾರೆ. ಜೊತೆಗೆ ಪರೀಕ್ಷೆಗೆ ಹಾಜರಾದಂಥವರ ಸಂಖ್ಯೆಯನ್ನು ನಾವು ನೋಡ್ತಾ ಬಂದಾಗ 88,200 ಜನ. ಸೊ 88,200 ಅಂದರೆ 84% ಜನ ಏನಾಗಿದ್ರು ಅಂತಂದರೆ ಈ ಬಾರಿಯ ಪರೀಕ್ಷೆಗೆ ಹಾಜರಾಗಿದ್ದರು. ಅದೇ ರೀತಿ 6% ಅರ್ಹತೆಯನ್ನು ನಾವು ಏನಾದರೂ ಮಾನದಂಡವಾಗಿ ಇಟ್ಕೊಂಡ್ರೆ ಸುಮಾರು 5,292 ಜನರಿಗೆ ಈ ಬಾರಿಯ ಕೆಸೆಟ್ ಪರೀಕ್ಷೆಯ ಅರ್ಹತೆ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಸೊ ಲಾಸ್ಟ್ ಟೈಮ್ ಏನು ಅರ್ಹತೆಯನ್ನು ಕೊಟ್ಟಿದ್ರಲ್ಲ, 7.01% ಅರ್ಹತೆ ಏನು ಕೊಟ್ಟಿದ್ರಲ್ಲ, ಅದನ್ನೇನಾದರೂ ಹಿಡಿದ್ರೆ 6,182 ಜನರಿಗೆ ಒಂದು ಕೆಸೆಟ್ನ ಅರ್ಹತೆ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಸೊ ಹಾಗಾಗಿ ಈ ಬಾರಿ ಯಾವ ರೀತಿಯ ಮಾನದಂಡವನ್ನು KA ಉಪಯೋಗ ಮಾಡ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಲಾಸ್ಟ್ ಟೈಮದ ಸಮ್ರಿ ಅಂತಕ್ಕಂಥದ್ದು ನಮ್ಗೆ ತುಂಬ ಮುಖ್ಯವಾಗ್ತದೆ. ಯಾಕಂದರೆ ಸೊ ಇಲ್ಲಿ GM ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ರು, ಅದೇ ರೀತಿ SCಗೆ ಎಷ್ಟು ಜನ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ರು, ಅದೇ ರೀತಿ STಗೆ ಯಾವ ರೀತಿಯಾಗಿತ್ತು, ಇದೆಲ್ಲವನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಯಾಕಂತಂದರೆ ಕೆಟಗರಿ ವೈಸ್ ನೋಡ್ತಾ ಬಂದಾಗ ಮೀಸಲಾತಿ ಅಂತಕ್ಕಂಥದ್ದು ಚೇಂಜಸ್ ಇದೆ. ಹಾಗಾಗಿ ಒಂದು SCಯಲ್ಲಿ 1,432 ಜನ ತಗೊಂಡ್ರೆ, ಅದೇ ರೀತಿ SCಯಲ್ಲಿ 628 ಜನ ಅರ್ಹತೆಯನ್ನು ಪಡ್ಕೊಂಡಿದ್ರು. ಸೊ ಹಾಗಾಗಿ ಒಟ್ಟಾರೆ ಟೋಟಲಿ ನಾವು ನೋಡ್ತಾ ಬಂದಾಗ 6,675 ಜನ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ರು. ಸೊ ಹಾಗಾಗಿ ಇದು ಲಾಸ್ಟ್ ಟೈಮ್ದು ಒಂದು ಸಮರಿ ಆಗ್ತದೆ. ಸೊ ಕೆಸೆಟ್ ಅರ್ಹತೆ ಪಡೆದ ನಂತರ ಅದಕ್ಕೆ ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.